ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆ ಗಿಡದ ಪರಿಚಯ ಬಹುತೇಕ ಭಾರತೀಯರೆಲ್ಲರಿಗೂ ಇದೆ. ಅದರ ಎಣ್ಣೆಯನ್ನ ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಇಟ್ಟಿರ್ತಾ ಇದ್ರು. ದೀಪಗಳನ್ನು ಬೆಳಗೋದಕ್ಕೆ ಆ ಎಣ್ಣೆ ಶ್ರೇಷ್ಠ ಅಂತ ಹೇಳಲಾಗ್ತಾ ಇತ್ತು. ದೊಡ್ಡ ದೊಡ್ಡ ಪಂಜುಗಳನ್ನು ಬೆಳಗಿಸೋದಕ್ಕೆ ಅದೇ ಗಿಡದ ಎಣ್ಣೆಯನ್ನ ಬಳಸಲಾಗ್ತಾ ಇತ್ತು. ಕರೆಂಟ್ ಬರೋ ಮೊದಲು ಬೀದಿ ದೀಪಗಳು ಕೂಡ ಅದರಲ್ಲಿ ಉರಿತಾ ಇದ್ವು. ಹೊಲಗಳಲ್ಲಿ, ಊರ ಹೊರಗಿನ ಖಾಲಿ ಸ್ಥಳಗಳಲ್ಲಿ ಆ ಮರಗಳನ್ನ ಸಮೃದ್ಧವಾಗಿ ಬಳಸಲಾಗ್ತಾ ಇತ್ತು. ಆದ್ರೆ ನಾವು ಆಧುನಿಕತೆಯ ಕಡೆಗೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾ ಇದೀವಿ ಅಂದ್ಕೊಂಡು ಆ ಎಣ್ಣೆಯ ಬಳಕೆಯನ್ನ ನಿಲ್ಲಿಸ್ತಾ ಹೋದ್ವಿ. ಆ ಮರಗಳನ್ನ ವೇಸ್ಟ್ ಅಂದ್ಕೊಂಡ್ವಿ, ಇದ್ದ ಬದ್ದ ಮರಗಳನ್ನ ಕಡಿದು ಹಾಕಿದ್ವಿ. ಇಷ್ಟಾದ್ರೂ ಕೂಡ ಅವುಗಳ ಸಂತತಿ ಭಾರತದಲ್ಲಿ ಹಾಗೆ ಉಳ್ಕೊಂಡಿದೆ. ಹಚ್ಚ ಹಸಿರಿನ ಆ ಮರದ ಕೆಳಗೆ ಎಂಥ ಬಿರು ಬೇಸಿಗೆಯಲ್ಲಿ ಮಲಗಿದ್ರು ತಣ್ಣನೆಯ ನೆರಳು ಸಿಗೋದರಲ್ಲಿ ಡೌಟ್ ಇಲ್ಲ. ಅದರ ಎಲೆಗಳಿಗಿಂತ ಅದ್ಭುತವಾದ ಸಾವಯವ ಮತ್ತು ಹಸಿರೆಲೆಯ ಗೊಬ್ಬರ ಮತ್ತೊಂದಿಲ್ಲ. ಅದರ ಎಣ್ಣೆ ಅತ್ಯದ್ಭುತ ಇಂಧನ ಅಷ್ಟೇ ಅಲ್ಲ, ಅದು ಬ್ಯಾಕ್ಟೀರಿಯಾ ಹಾಗೂ ವೈರಾಣುಗಳನ್ನ ಹತ್ತಿರಕ್ಕೂ ಬಿಟ್ಕೊಳ್ಳೋದಿಲ್ಲ. ಅಂಥ ಮರದ ಮಹತ್ವವನ್ನ ಭಾರತೀಯರಾದ ನಾವು ಮರ್ತು ಹೋದ್ವಿ. ಪಶ್ಚಿಮದವರು ಬಳಸಿ ಬಿಸಾಡಿದ್ದೆಲ್ಲವನ್ನ ನಾವು ಮಹಾಪ್ರಸಾದ ಅಂತ ತಲೆ ಮೇಲೆ ಇಟ್ಕೊಳ್ತಾ ಹೋಗ್ತಾ ಇದ್ರೆ, ಈಗ ಅಮೆರಿಕ ನಾವು ನಿರ್ಲಕ್ಷ್ಯ ಮಾಡಿದ ಆ ಗಿಡದ ಮಹತ್ವವನ್ನ ಅರ್ಥ ಮಾಡ್ಕೊಂಡ ಹಾಗೆ ಕಾಣ್ತಾ ಇದೆ. ನಿಂಬೆ ಜಾತಿಯ ಹಣ್ಣುಗಳನ್ನ ಬೆಳೀತಾ ಇದ್ದ ತೋಟಗಳಲ್ಲೆಲ್ಲ ಈಗ ಭಾರತೀಯರು ಮರೆತ ಆ ತೈಲದ ಗಿಡವನ್ನ ಅಮೆರಿಕ ನೆಡ್ತಾ ಇದೆ. ಆ ಮೂಲಕ ಮುಂದಿನ ಪೀಳಿಗೆಗೆ ಸ್ವಾವಲಂಬನೆಯನ್ನ ಕಲಿಸೋದಕ್ಕೆ ಅಮೆರಿಕನ್ನರು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ಆ ಮರ ಯಾವುದು ಅಂತೀರಾ? ಅದರ ಹೆಸರು ಪೊಂಗಾಮಿಯಾ ಪಿನ್ನಾಟ. ಅರೆ, ಇದು ಯಾವುದ್ರಿ ಪೊಂಗಾಮಿಯಾ ಪಿನ್ನಾಟ? ಇದು ನಮ್ಮ ಹೊಂಗೆ ಮರ ಇದ್ದಂಗಿದೆ ಅಲ್ವಾ ಅಂತ ನೀವೇನಾದ್ರೂ ಅಂದ್ಕೋತಾ ಇದ್ರೆ ನಿಮಗಿನ್ನೂ ಈ ಗಿಡದ ನೆನಪು ಇದೆ ಅಂತ ಅರ್ಥ. ಗೆಳೆಯರೆ, ಪೊಂಗಾಮಿಯಾ ಪಿನ್ನಾಟ ಅನ್ನೋದು ಹೊಂಗೆ ಮರಕ್ಕಿರುವ ವೈಜ್ಞಾನಿಕ ಹೆಸರು. ಅದು ನಮ್ಮ ಹೊಂಗೆ ಮರನೇ. ಅರೆ, ಈ ಹೊಂಗೆ ಮರ ಅಂತ ತಗೊಂಡು ಅಮೆರಿಕಾದವರು ಏನು ಮಾಡ್ತಾರೆ ಅಂತ ಅಂದ್ಕೋತಾ ಇದ್ದೀರಾ? ಇನ್ನು ಮುಂದೆ ಈ ಮರ ಅಮೆರಿಕಾದ ಪಾಲಿನ ಆಪದ್ಬಾಂಧವ ಆಗತ್ತೆ. ಯಾಕೆಂದ್ರೆ ಅಮೆರಿಕ ಬಯೋಫ್ಯೂಯಲ್ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಅದರ ಉತ್ಪಾದನೆಗಾಗಿ ಈ ಪೊಂಗಾಮಿಯಾ ಪಿನ್ನಾಟ ಗಿಡವನ್ನ ಅಮೆರಿಕಾದಾದ್ಯಂತ ನೆಡ್ತಾ ಇದ್ದಾರೆ. ಅದು ಯಾವ ಪ್ರಮಾಣದಲ್ಲಿ ಅಂದ್ರೆ, ಯಾವೆಲ್ಲ ಜಾಗಗಳಲ್ಲಿ ಸಿಟ್ರಸ್ ಹಣ್ಣುಗಳನ್ನ ಬೆಳೀತಾ ಇದ್ರು ಅಲ್ಲೆಲ್ಲ ಹಣ್ಣಿನ ಗಿಡಗಳನ್ನ ತೆಗೆದು ಈ ಹೊಂಗೆ ಸಸಿಗಳನ್ನ ನೆಡೋದಕ್ಕೆ ಅಮೆರಿಕನ್ನರು ಶುರು ಮಾಡಿದ್ದಾರೆ. ಇದನ್ನ ಕಮರ್ಷಿಯಲ್ ಕ್ರಾಪ್ ತರ ಬೆಳೆಯಲಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಕ್ಕೂ ಮೊದಲು ಈ ಹೊಂಗೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಹೊಂಗೆ ಮರ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ನೋಡೋದಕ್ಕೆ ಸಿಗ್ತಾ ಇತ್ತು. ಅಷ್ಟೇ ಯಾಕೆ, ಇವತ್ತು ನಗರಗಳಲ್ಲಿ ರಸ್ತೆ ಬದಿಗಳಲ್ಲಿ ಡಿವೈಡರ್ಗಳ ಮಧ್ಯೆ ಕೂಡ ಹೊಂಗೆ ಮರಗಳನ್ನ ಬೆಳೆಸುವ ಅಭ್ಯಾಸ ಶುರುವಾಗಿದೆ. ಒಂದು ಕಾಲದಲ್ಲಿ ಈ ಮರದಿಂದ ಏನು ಉಪಯೋಗ ಅಂತ ಕಡಿದು ಸೌದೆ ಮಾಡಿ ಒಲೆ ಉರಿಸ್ತಿದ್ದವರು ಹೊಂಗೆ ಮರನ ಮಾತ್ರ ಕಡಿಬಾಡ್ರಪ್ಪ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಈ ಬಾರಿಯ ಬೇಸಿಗೆಯ ಬಿಸಿಲನ್ನ ಅನುಭವಿಸಿದವರು ಮಾತ್ರ ಯಾವುದೇ ಕಾರಣಕ್ಕೂ ಹೊಂಗೆ ಗಿಡಗಳನ್ನ ಕಡಿಯೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂದ್ರೆ ಹೊಂಗೆ ಮರಕ್ಕೆ ಸೂರ್ಯನ ಪ್ರಕೋಪವನ್ನ ತಡೆದುಕೊಳ್ಳುವ ಶಕ್ತಿ ಇದೆ. ಹೀಗಾಗಿ ಅದು ಸೂರ್ಯನಿಂದ ಬರುವ ಬಿಸಿಲನ್ನ ತಡೆದು ಕೆಳಗೆ ಕೂತವರಿಗೆ ನೆರಳನ್ನ ಕೊಡುತ್ತೆ. ಅದರಲ್ಲೂ ಹೊಂಗೆ ಮರದ ನೆರಳು ಅಂದ್ರೆ ಕೇಳಬೇಕಾ, ಎಸಿಗೂ ಅದಕ್ಕೂ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ. ಇಂಥ ಹೊಂಗೆ ನಮ್ಮ ಭಾರತದಲ್ಲಿ ಪುರಾತನ ಕಾಲದಿಂದಲೂ ಇದೆ. ಇದನ್ನ ಆಯುರ್ವೇದದಲ್ಲಿ ಕೂಡ ಬಳಸಲಾಗುತ್ತೆ. ಅಷ್ಟೇ ಯಾಕೆ, ಹೊಂಗೆ ಎಣ್ಣೆಯನ್ನ ಕೇವಲ ದೇವರ ಮುಂದಿನ ದೀಪ ಹಚ್ಚೋದಕ್ಕೆ ಮಾತ್ರ ಅಲ್ಲ, ಬದಲಾಗಿ ನೋವು ಬಾವುಗಳನ್ನ ನಿವಾರಿಸಿಕೊಳ್ಳೋದಕ್ಕೆ ಕೂಡ ಬಳಸಲಾಗ್ತಾ ಇತ್ತು. ಕೈಕಾಲುಗಳ ನೋವು, ಕೀಲ್ ನೋವು ಇದ್ದವರಿಗೆ ಹೊಂಗೆ ಎಣ್ಣೆಯನ್ನ ಹಚ್ತಾ ಇದ್ರು. ತಲೆನೋವಿಗೂ ಕೂಡ ಈ ಎಣ್ಣೆಯನ್ನ ಬಳಸಲಾಗ್ತಾ ಇತ್ತು. ತಲೆಗೂದಲು ಉದುರುವ ಸಮಸ್ಯೆ ಇದ್ರೆ, ತಲೆಯಲ್ಲಿ ಹೇನಗಳಿದ್ರೆ ಅವುಗಳನ್ನ ನಿವಾರಿಸೋದಕ್ಕೆ ಈ ಹೊಂಗೆ ಎಣ್ಣೆಯನ್ನೇ ಬಳಸ್ತಾ ಇದ್ರು. ಆ ಬಳಿಕ ಇದು ಮಧುಮೇಹವನ್ನು ಕೂಡ ನಿಯಂತ್ರಣ ಮಾಡುತ್ತೆ ಅಂತ ನಂಬಲಾಯಿತು. ಚರ್ಮದ ಕಾಯಿಲೆಗೆ ಇದರ ಬೀಜ ಮತ್ತು ಎಲೆಯನ್ನ ಔಷಧವಾಗಿ ಬಳಸಿದ್ರು. ಈ ಹೊಂಗೆಯನ್ನ ಇಂಗ್ಲಿಷಲ್ಲಿ ಇಂಡಿಯನ್ ಬೀಚ್ ಅಂತ ಕರೆದ್ರೆ, ಇದನ್ನ ಸಂಸ್ಕೃತದಲ್ಲಿ ಕರಂಜ, ನಕ್ತಮಾಲ, ಉದಕೀರ್ಯ ಅಂತ ಕರೀತಾರೆ. ಫ್ಯಾಬೇಸಿಯೆ ಕುಟುಂಬದ ಮಿಲೆಟಿಯಾ ಜಾತಿಗೆ ಸೇರಿದ ಈ ಹೊಂಗೆ ಸಾಮಾನ್ಯವಾಗಿ ನೀರಿನ ಸೆಲೆಗಳ ಪಕ್ಕದಲ್ಲಿ, ತೋಪುಗಳಲ್ಲಿ, ಬೇಲಿಗಳ ಬದಿಯಲ್ಲಿ ಸಮೃದ್ಧವಾಗಿ ಬೆಳ್ಕೊಳ್ಳುತ್ತೆ. ಬರಡು ನೆಲದಲ್ಲಿ ಕೂಡ ಇದು ಸುಲಭವಾಗಿ ಬೆಳೆಯುತ್ತೆ. ಈ ಹೊಂಗೆ ಮರದ ಕಾಯಿಗಳನ್ನು ಒಡೆದು ಬೀಜದಿಂದ ಎಣ್ಣೆಯನ್ನ ಸಂಗ್ರಹಿಸಲಾಗುತ್ತೆ. ಈ ಎಣ್ಣೆ ತೆಗೆದು ಉಳಿದ ಹಿಂಡಿಯನ್ನ ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸೋದು ಕೂಡ ಇದೆ. ಇನ್ನು ಹೊಂಗೆಯಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣಗಳು ಹೇರಳವಾಗಿವೆ. ಇದರೊಂದಿಗೆ ಅಯೋಡಿನ್, ಲಿನೋಲಿಯಕ್, ಬೆಹನಿಕ್, ಸ್ಟಿಯರಿಕ್, ಪಾಮೆಟಿಕ್, ಐಕೋಸೆನೋಯಿಕ್ ಮೊದಲಾದ ಸಾಕಷ್ಟು ಆಮ್ಲಗಳನ್ನ ಇದು ಒಳಗೊಂಡಿದೆ. ಈ ಎಣ್ಣೆಯನ್ನ ಸಾಬೂನು ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ. ಜೊತೆಗೆ ಇಂಧನಕ್ಕೆ ಪರ್ಯಾಯವಾಗಿ ಕೂಡ ಇದನ್ನು ಬಳಸಲಾಗುತ್ತೆ. ಚರಕ ಸಂಹಿತೆಯಲ್ಲಿ ಕೂಡ ಹೊಂಗೆ ಅಥವಾ ಕರಂಜ ತೈಲದ ಉಪಯೋಗಗಳ ಉಲ್ಲೇಖ ಇದ್ದು, ಇದನ್ನ ಎಕ್ಸಿಮಾ, ಗಜಕರ್ಣ ಮೊದಲಾದ ಚರ್ಮ ರೋಗಗಳಿಗೆ ಪರಿಣಾಮಕಾರಿ ಮದ್ದು ಅಂತ ಹೇಳಲಾಗಿದೆ. ಹೊಂಗೆ ವಾತವನ್ನು ತಡೆಯುವ ಗುಣವನ್ನು ಹೊಂದಿದ್ದು ಉರಿಯೂತ, ಸಂಧಿವಾತ ಹಾಗೂ ಕೀಲು ನೋವುಗಳಿಗೆ ಪರಿಹಾರವನ್ನು ಇದು ಕೊಡುತ್ತೆ. ಹಿಂದಿನ ಕಾಲದಲ್ಲಿ ಹೊಂಗೆ ಅಥವಾ ಕಾರಂಜ ಚೂರ್ಣವನ್ನ ಕೆಮ್ಮು, ಕಫಕ್ಕೆ ಮದ್ದಾಗಿ ಬಳಸ್ತಾ ಇದ್ರು. ಅಸ್ತಮಾಕ್ಕೆ, ಅಜೀರ್ಣಕ್ಕೆ ಹಾಗೆ
ಕೆಲ ವಿಧದ ಆರ್ಥರೈಟಿಸ್ಗೆ ಕೂಡ ಇದನ್ನ ಔಷಧವಾಗಿ ಬಳಸಲಾಗ್ತಾ ಇದ್ವು ಅನ್ನೋ ಉಲ್ಲೇಖಗಳು ನಮಗೆ ಆಯುರ್ವೇದ ಗ್ರಂಥಗಳಲ್ಲಿ ಸಿಗುತ್ತವೆ. ಇಂಥ ಹೊಂಗೆಯನ್ನ ಇತ್ತೀಚೆಗೆ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಬಹುದು ಅನ್ನೋದು ಗೊತ್ತಾದ ನಂತರ ಈ ಮರಕ್ಕೆ ಬೇಡಿಕೆ ಹೆಚ್ಚಾಯಿತು. ಅರೆ ಈ ಹೊಂಗೆ ಎಣ್ಣೆನ ಯಾರೀ ಬಳಸ್ತಾರೆ ಅಂತ ಅಂದುಕೋತಿದ್ದವರು ಕೂಡ ಈಗ ಹೊಂಗೆಯ ಕಡೆಗೆ ಅಚ್ಚರಿಯಿಂದ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಹೊಂಗೆ ಬೀಜದ ಬೆಲೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ರೈತರು ಕೂಡ ತಮ್ಮ ಹೊಲಗಳ ಬದುಗಳಲ್ಲಿ ಹೊಂಗೆ ಮರಗಳನ್ನ ಹಾಕೋದಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಗೆಳೆಯರೆ, ಹೊಂಗೆ ಮರವನ್ನು ಭಾರತದಲ್ಲಿ ಎಷ್ಟು ಬಳಸ್ತಾ ಇದ್ದಾರೋ, ಅದರಿಂದ ಬರ್ತಾ ಇರೋ ಇಂಧನ ಎಷ್ಟರ ಮಟ್ಟಿಗೆ ಬಳಕೆ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ಆದರೆ ಈ ಮರಕ್ಕೀಗ ಅಮೆರಿಕಾದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಅಲ್ಲಿನ ಜನರ ಮನಸ್ಸುಗಳನ್ನ ಈಗ ಹೊಂಗೆ ಮರ ಗೆದ್ದಾಗಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಅಂತ ಅವರೇನು ಕವನವನ್ನ ಓದ್ತಾ ಇಲ್ಲ. ಆದ್ರೆ ಈ ಹೊಂಗೆ ಮರದ ಬೀಜಗಳಿಂದ ಎಷ್ಟು ಎಣ್ಣೆಯನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತಿನ್ನೇನೆಲ್ಲ ಹೊರತೆಗೆಯೋದಕ್ಕಾಗತ್ತೆ ಅಂತ ಅಮೆರಿಕನ್ನರು ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಮರಗಳು ಭಾರತ, ಸೌತ್ ಈಸ್ಟ್ ಏಷ್ಯಾ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ. ಆದ್ರೆ ಅಮೆರಿಕಾದಲ್ಲಿ ಇವು ಇಷ್ಟು ದಿನ ಇರಲಿಲ್ಲ. ಈಗ ಇವುಗಳನ್ನ ಅಲ್ಲಿ ಪರಿಚಯಿಸಲಾಗಿದೆ. ಅವರು ಅಲ್ಲಿನ ರಸ್ತೆಗಳ ಬದಿಯಲ್ಲಿ ಮರಗಳನ್ನ ಹಾಕೋದಿಕ್ ಹೋಗ್ತಾ ಇಲ್ಲ. ಬದಲಾಗಿ ಎಲ್ಲಿ ಇಷ್ಟು ದಿನ ಹೆಚ್ಚಾಗಿ ನಿಂಬೆ, ಆರೆಂಜ್ ನಂಥ ಹುಳಿ ಹಣ್ಣುಗಳನ್ನ ಬೆಳೀತಾ ಇದ್ರು ಅಲ್ಲಿ ಈ ಹೊಂಗೆ ಮರಗಳನ್ನ ನೆಡ್ತಾ ಇದ್ದಾರೆ. ಗಟ್ಟಿ ಮರ, ನೀರಿಲ್ಲದೆ ಇದ್ರೂ ಸಾಕಷ್ಟು ವರ್ಷಗಳ ಕಾಲ ಜೀವಂತವಾಗಿರುತ್ತೆ. ಈ ಗಿಡ ಮರವಾಗೋದಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳು, ಗೊಬ್ಬರದ ಅಗತ್ಯ ಇಲ್ಲ. ಮಳೆ ಇರಲಿ, ಬಿಸಿಲೇ ಇರಲಿ, ಇವು ಜೀವಂತವಾಗಿರುತ್ತವೆ. ಇವುಗಳನ್ನ ಬೆಳೆಯೋದಕ್ಕೆ ಖರ್ಚು ಕೂಡ ಹೆಚ್ಚು ಮಾಡಬೇಕಾಗಿಲ್ಲ. ಒಮ್ಮೆ ಗಿಡ ಹಾಕಿ ಅದನ್ನು ಒಂದು ಮಳೆಗಾಲದ ಕಾಲ ಕಾದು ಬಿಟ್ರೆ ಇನ್ನುಳಿದ ಹಾಗೆ ಆ ಗಿಡವೇ ಪ್ರಕೃತಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಅದು ಪ್ರಕೃತಿ ಮರಕ್ಕೆ ಕೊಟ್ಟಿರೋ ಶಕ್ತಿ. ಇಂಥ ಮರವನ್ನ ಅಮೆರಿಕಾದಲ್ಲಿ ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಈ ಮರಗಳಿಂದ ಹೆಚ್ಚು ನ್ಯೂಟ್ರಿಷನ್ಸ್ ಇರುವಂತಹ ಎಣ್ಣೆಯನ್ನ ಪಡೆಯೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಹಾಗೆ ಈ ಇಂಧನವನ್ನ ವಿಮಾನಗಳಲ್ಲಿ ಬಳಸುವ ಫ್ಯೂಯಲ್ಗೆ ಕೂಡ ಬೆರೆಸಬಹುದು ಅನ್ನೋದನ್ನ ಅಮೆರಿಕ ಅರ್ಥ ಮಾಡಿಕೊಂಡಿದೆ. ಇದರ ಜೊತೆಗೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅನ್ನ ಕೂಡ ಅವರು ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿನೇ ಈ ಹೊಂಗೆ ಈಗ ಅಮೆರಿಕಾದಲ್ಲಿ ಕಮರ್ಷಿಯಲ್ ಕ್ರಾಪ್ ಆಗಿ ಬದಲಾಗ್ತಾ ಇದೆ. ಗೆಳೆಯರೆ, ಅಮೆರಿಕದ ಫ್ಲೋರಿಡಾದಲ್ಲಿನ ರೈತರು ಈಗ ಹೊಂಗೆಯನ್ನ ತಮ್ಮ ತೋಟಗಳಲ್ಲಿ ನೆಡ್ತಾ ಇದ್ದಾರೆ. ಈ ಫ್ಲೋರಿಡಾ ಇದೆಯಲ್ಲ, ಇಲ್ಲಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹಾಗೂ ಅಮೆರಿಕಾದ ಬೇರೆ ಬೇರೆ ರಾಜ್ಯಗಳಿಗೆ ಎಣ್ಣೆ ಹಾಗೂ ಪ್ರೋಟೀನ್ನ ರಫ್ತಾಗ್ತಾ ಇತ್ತು. ಫ್ಲೋರಿಡಾದಲ್ಲಿ ಹಿಂದೆ ಸಿಟ್ರಸ್ ಅನ್ನು ಬೆಳೆಯೋದು ತುಂಬಾ ಹೆಚ್ಚಾಗಿತ್ತು. 1990ರ ದಶಕದಲ್ಲಿ ಆರಂಭವಾದ ಸಿಟ್ರಸ್ ಬೆಳೆ ತೀರಾ ಇತ್ತೀಚಿನವರೆಗೆ ಕೂಡ ಅಲ್ಲಿ ಅತಿ ಹೆಚ್ಚಾಗಿ ಕಾಣ್ತಾ ಇತ್ತು. ಆದರೆ ಕೆಲ ವರ್ಷಗಳ ಹಿಂದೆ ಫ್ಲೋರಿಡಾ ಭಾಗದಲ್ಲಿ ಸಿಟ್ರಸ್ ಗ್ರೀನಿಂಗ್ ಅನ್ನೋ ಒಂದು ರೋಗ ಆ ಗಿಡಗಳಲ್ಲಿ ಕಾಣಿಸ್ಕೊಳ್ತು. ಅಷ್ಟೇ, ಫ್ಲೋರಿಡಾ ಮಾತ್ರ ಅಲ್ಲ, ಅಕ್ಕಪಕ್ಕದ ಟೆಕ್ಸಾಸ್, ಲೂಸಿಯಾನ್ ಹಾಗೂ ಕ್ಯಾಲಿಫೋರ್ನಿಯಾಗಳಲ್ಲಿ ಕೂಡ ಸಿಟ್ರಸ್ ಬೆಳವಣಿಗೆಯನ್ನ ಇದು ಕುಗ್ಗಿಸಿಬಿಡ್ತು. ಈ ಗ್ರೀನಿಂಗ್ ನ ಕಾರಣದಿಂದಾಗಿ 75% ಸಿಟ್ರಸ್ ಉತ್ಪಾದನೆ ಕುಂಠಿತ ಆಯಿತು. ಹೀಗಾಗಿ ಆ ಭಾಗದ ರೈತರೆಲ್ಲ ಸಮಸ್ಯೆಗೆ ಸಿಲುಕಿದ್ರು. ಇಂತಹ ಹೊತ್ತಲ್ಲಿ ಗಾಯದ ಮೇಲೆ ಬರೆ ಎಳೆಯೋದು ಅಂತಾರಲ್ಲ, ಹಾಗೆ 2023ರಲ್ಲಿ ಕಾಣಿಸ್ಕೊಂಡ ಹಾರಿಕೇನ್ ಫ್ಲೋರಿಡಾದಲ್ಲಿ $1.8 ಬಿಲಿಯನ್ ಮೊತ್ತದ ಕೃಷಿಯನ್ನು ಹಾಳು ಮಾಡಿತು. ಹೀಗೆ ರೋಗಗಳು ಹಾಗೂ ಪ್ರಾಕೃತಿಕ ವಿಕೋಪಗಳು ಸಿಟ್ರಸ್ ಕೃಷಿಯ ಮೇಲೆ ಭಾರೀ ದುಷ್ಪರಿಣಾಮಗಳನ್ನು ಉಂಟು ಮಾಡಿದ್ವು. ಇದರ ಪರಿಣಾಮ ಅಲ್ಲಿನ ರೈತರು ಸಿಟ್ರಸ್ ಬೆಳೆಯನ್ನು ಕಡಿಮೆ ಮಾಡಿ ಹೊಂಗೆ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಹೋಗ್ತಾ ಇದ್ದಾರೆ. ಅಲ್ಲಿಗ ಹೊಂಗೆ ಕೃಷಿಯ ಭರಾಟೆ ಶುರುವಾಗಿದೆ. ಜಾನ್ ಓಲ್ಸನ್ ಅನ್ನೋ ರೈತ ತನ್ನ 215 ಎಕರೆ ಭೂಮಿಯಲ್ಲಿದ್ದ ದ್ರಾಕ್ಷಿಯನ್ನ ತೆಗೆದು ಈ ಹೊಂಗೆಯನ್ನ ನಾಟಿ ಮಾಡಿದಾನಂತೆ. ಇಲ್ಲಿ ಇವರೆಲ್ಲ ಹೇಳ್ತಾ ಇರೋದೇನು ಅಂದ್ರೆ, ಸಿಟ್ರಸ್ ಉತ್ಪಾದನೆ ಅನ್ನೋದು ಯಾವಾಗ ಹೇಗೆ ಬೇಕಾದರೂ ಸಮಸ್ಯೆಗಳಿಗೆ ಈಡಾಗಬಹುದು. ಹೀಗಾಗಿ ಉತ್ತಮ ಆದಾಯ ಹಾಗೂ ಕಡಿಮೆ ಖರ್ಚಿರುವ ಕೃಷಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೊಂಗೆ ಮರಗಳನ್ನು ಕೇವಲ ಇಂಧನವಾಗಿ ಮಾತ್ರ ಬಳಸೋದಿಲ್ಲ, ಇದರಿಂದ ಒಂದು ರೀತಿಯ ಪ್ರೋಟೀನ್ ಅನ್ನು ಕೂಡ ಉತ್ಪಾದನೆ ಮಾಡ್ತಾರೆ. ಈ ಪ್ರೋಟೀನ್ ಸೋಯಾಬೀನ್ ಮತ್ತು ಹಳದಿ ಬಟಾಣಿಯ ಪ್ರೋಟೀನ್ಗೆ ಪರ್ಯಾಯವಾಗಿ ಬಳಕೆ ಆಗತ್ತಂತೆ. ಹೀಗಾಗಿ ಇಲ್ಲಿ ಎರಡೆರಡು ರೀತಿಯ ಆದಾಯಗಳಿರೋದ್ರಿಂದ ರೈತರು ಈ ಹೊಂಗೆ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಸಾಮಾನ್ಯವಾಗಿ ಹೊಂಗೆ ಬೀಜದಲ್ಲಿ 30-40% ಎಣ್ಣೆಯ ಅಂಶ ಇರುತ್ತೆ. ಇದು ವಿಚಿತ್ರವಾದ ವಾಸನೆ ಹಾಗೂ ಕಹಿ ರುಚಿಯನ್ನು ಹೊಂದಿರುತ್ತೆ. ಇನ್ನು ಇದರ ಬಣ್ಣ ಕಂದು ಅಥವಾ ಕೆಂಪಾಗಿರುತ್ತೆ. ಇಂಥ ಎಣ್ಣೆಯನ್ನ ಮೆಥನಾಲ್ ನ ಜೊತೆ ಟ್ರಾನ್ಸಿಸ್ಟ್ರಿಫಿಕೇಶನ್ ಮಾಡೋದರ ಮೂಲಕ
ಅದನ್ನ ಜೈವಿಕ ಇಂಧನವಾಗಿ ಬದಲಾಯಿಸಲಾಗುತ್ತೆ. ಸೊ ಈ ರೀತಿ ಹೊಂಗೆ ಎಣ್ಣೆಯನ್ನ ಇಂಧನವಾಗಿ ಬದಲಿಸುವ ಸಾಕಷ್ಟು ಕಂಪನಿಗಳು ಈಗ ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದ್ದು ಅವರೆಲ್ಲ ಈ ಬಯೋ ಇಂಧನದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಇಂಧನ ರಿನ್ಯೂವಬಲ್ ಎನರ್ಜಿ ಆಗಿದ್ದು ಗಿಡಗಳು ಬೆಳೀತಾ ಇರೋವರೆಗೆ ಇದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ಜೊತೆಗೆ ಇದು ವಾತಾವರಣಕ್ಕೆ ಹೆಚ್ಚು ಸೀಸದ ಅಂಶವನ್ನು ತುಂಬುವುದಿಲ್ಲ. ಹೀಗಾಗಿ ಜಗತ್ತು ಈಗ ಬಯೋಫ್ಯೂಯಲ್ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಅದರಲ್ಲೂ ಹೊಂಗೆ ಎಣ್ಣೆಯನ್ನು ಬಳಸ್ಕೊಳ್ಳೋದು ತುಸು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರ ಜೊತೆಗೆ ಜತ್ರೋಪ ಹಾಗೂ ಹರಳೆ ಎಣ್ಣೆಗೆ ಕೂಡ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಕೂಡ ಸಾಕಷ್ಟು ವಾಹನಗಳಲ್ಲಿ ಎಥನಾಲ್ ಮಿಕ್ಸ್ ಮಾಡ್ತಾರೆ. ಅದರ ಜೊತೆಗೆ ಈ ರೀತಿಯ ಹೊಂಗೆ, ಜತ್ರೋಪ, ಹರಳೆಣ್ಣೆಗಳನ್ನು ಕೂಡ ಬಯೋಫ್ಯೂಯಲ್ ಆಗಿ ಬಳಸಿದ್ದೇ ಆದರೆ ಪೆಟ್ರೋಲಿಯಂ ಮೇಲಿನ ಅವಲಂಬನೆ ಸಹಜವಾಗಿ ಕಡಿಮೆ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹೊಂಗೆಗೆ ಡಿಮ್ಯಾಂಡ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಕೇಳಿ. ಅಮೆರಿಕಾದಲ್ಲಿ ಮಾಡ್ತಾ ಇದ್ದಾರೆ ಅಲ್ವಾ, ಇನ್ನೊಂದಷ್ಟು ವರ್ಷಗಳಲ್ಲಿ ಅವರು ಅಲ್ಲಿ ಇದರ ಹೈಬ್ರಿಡ್ ತಳಿ ಅಂತ ಶುರು ಮಾಡ್ತಾರೆ. ಅದಕ್ಕೆ ಪೇಟೆಂಟಿಗೆ ಕೂಡ ಪ್ರಯತ್ನ ಪಟ್ಟರೆ ಯಾರಾದರೂ ಪೇಟೆಂಟ್ ಅನ್ನು ತಗೊಂಡ್ರೆ ಅಚ್ಚರಿ ಪಡಬೇಕಿಲ್ಲ. ಆಮೇಲೆ ಭಾರತಕ್ಕೂ ಅವರೇ ಹೇಳ್ತಾರೆ ಪೊಂಗಾಮಿಯ ಪಿನ್ನಾಟಾನ ಬೆಳೆದು ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡಿ ಅಂತ. ಅದಾದ್ಮೇಲೆ ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಅದರ ಬಗ್ಗೆ ಸಂಶೋಧನಾ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಕೂಡ ಅಮೆರಿಕಾದ ಹೆಸರುಗಳೇ ನಮಗೆ ನೋಡೋದಕ್ಕೆ ಸಿಗುತ್ತವೆ. ನಮ್ಮ ಕೃಷಿ ತೋಟಗಾರಿಕಾ ಇಲಾಖೆಗಳು ಇದರ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಶುರು ಮಾಡುತ್ತವೆ. ಯಾವುದೋ ಕಂಪನಿ ಇದರ ಹೈಬ್ರಿಡ್ ಬೀಜಗಳನ್ನ ತಗೊಂಡು ಬರುತ್ತೆ, ಮತ್ಯಾವುದೋ ನರ್ಸರಿ ಅದರ ಸಸಿಗಳನ್ನು ಮಾಡಿ ನಮಗೆ ಮಾರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ಅಮೆರಿಕಾದಲ್ಲಿ ಬೆಳೀತಿದ್ದಾರೆ ಅಂದ ಮೇಲೆ ಕೇಳಬೇಕಾ, ನಮ್ಮಲ್ಲಿ ಕೂಡ ಇದನ್ನು ನಾವು ಮತ್ತೆ ಬೆಳೆಯೋದಕ್ಕೆ ಶುರು ಮಾಡ್ತೀವಿ. ಯಾಕೆ ಅಂದ್ರೆ ನಾವು ಏನೇ ಮಾಡಬೇಕು ಅಂದ್ರೂ ಪಶ್ಚಿಮದ ಬಿಳಿ ತೊಗಲಿನ ಜನ ಹೇಳಲೇಬೇಕಲ್ವಾ. ನಮ್ಮದೇ ಆದರೂ ಕೂಡ ಇದು ಒಳ್ಳೆಯದು ಇಟ್ಕೊಳ್ಳಿ ಅಂತ ನಮಗೆ ಬೇರೆ ಯಾರೋ ಹೇಳಬೇಕು. ನಾವು ಅಷ್ಟು ಮಾನಸಿಕ ದಾಸ್ಯಕ್ಕೆ ಬಿದ್ದು ಬಿಟ್ಟಿದ್ದೀವಿ ಮತ್ತು ನಮ್ಮತನವನ್ನು ಮರೆತು ಬಿಟ್ಟಿದ್ದೀವಿ. ಇದು ಗೆಳೆಯರೆ, ಒಂದು ಕಾಲಕ್ಕೆ ನಮ್ಮ ಅಚ್ಚುಮೆಚ್ಚಿನ ನೆರಳಿನ, ಎಣ್ಣೆಯ, ಇಂಧನದ, ಗೊಬ್ಬರದ, ಔಷಧದ ಗಿಡ ಅನ್ನಿಸ್ಕೊಂಡಿದ್ದ ಹೊಂಗೆಗೆ ಈಗ ಅಮೆರಿಕಾದಲ್ಲಿ ಶುರುವಾಗಿರುವ ಕಮರ್ಷಿಯಲ್ ಡಿಮ್ಯಾಂಡ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.